5 power x in bracket square root 32 whole to the power of x divided by x plus 3 equals to 50 ಆದಾಗ x ನ ಬೆಲೆ ಏನು? ಇಲ್ಲಿ ಎರಡು ರೀತಿ ಸಾಲ್ವ್ ಮಾಡಬಹುದು ನೀವು. ಒಂದು, ಈ ಆಪ್ಷನ್ಗಳನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ವೆರಿಫೈ ಮಾಡಿ ನೋಡೋದು. ಅಂದ್ರೆ x ಬೆಲೆ x ಗೆ -1 ಹಾಕೋದು, ಸಾಲ್ವ್ ಮಾಡಬೇಕು. ವ್ಯಾಲ್ಯೂ ಎಷ್ಟು ಬರ್ಬೇಕಂದ್ರೆ 50 ಬರಬೇಕು. ಆಮೇಲೆ 1 ಹಾಕೋದು, ಆಮೇಲೆ 2 ಹಾಕೋದು, ಆಮೇಲೆ 3 ಹಾಕೋದು. ಈ ರೀತಿ ಒಂದಾದ್ಮೇಲೆ ಒಂದು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬಹುದು. ಬಟ್ ಅದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗ್ತದೆ. ಅದರ ಬದಲಿಗೆ ಈಗ ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಈ ಮೆಥಡ್ ಅಪ್ಲೈ ಮಾಡೋದು ವಾಸಿ. 5 to the power of x ರೂಟ್ 32 ಅಂತ ಇದೆ. ರೂಟ್ 32 ಇದನ್ನ ಏನಂತ ಬರಿಬಹುದು ಅಂತಂದ್ರೆ 32 to the power of 1/2 ಅಂತ ಬರಿಬಹುದು. ಹೋಲ್ ಟು ದ ಪವರ್ ಆಫ್ x by x plus 3. to the power of 1/2 whole to the power of x by x plus 3. ಹೆಂಗೆ ಅಂದ್ರೆ, ಸೊ ರೂಟ್ ಎಕ್ಸ್ ಅಂತ ಇದ್ರೆ ಇದು ಥರ್ಡ್ ಫಾರ್ಮು. ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತಂದ್ರೆ x to the power of 1/2 ಅಂತ ಬರೀತೀವಿ. ಜನರಲ್ ಫಾರ್ಮ್ ಹೇಳೋದಾದ್ರೆ nth ರೂಟ್ x ಅಂತ ಇದ್ರೆ ಇದನ್ನ ಯಾವ ರೀತಿ ಬರಿತೀವಿ? x to the power of 1/n ಅಂತ ಬರಿತೀವಿ. ಸೊ ಇಲ್ಲೇನು ಆರ್ಡರ್ ಇರುತ್ತಲ್ಲ ಅದು 1 ಆಗ್ತದೆ. ಇಲ್ಲಿ ಏನು ಇಲ್ಲ ಅಂತಂದ್ರೆ ಆರ್ಡರ್ ಎಷ್ಟಿರುತ್ತೆ? ಇಲ್ಲಿ 2 ಇರುತ್ತದೆ. ಹಾಗಾಗಿ 1/2. So it is equal to 5 to the power of x into 32 ನ ನಾವು 2 to the power of 5 ಅಂತ ಬರಿಬಹುದು. ಇಂಟು ನೋಡಿ, ಇದು 32 ಅಂತ ಬರಿಬಹುದು 2 to the power of 5 whole to the power of 1/2. ಅದಕ್ಕೆ ಪವರ್ x divided by x plus 3. ಸೊ ಇಲ್ಲಿ ರೈಟ್ ಸೈಡ್ 50 ಅಂತೂ ಇದೇ ಇರ್ತದೆ. ರೈಟ್ ಸೈಡ್ 50 ಇರ್ತದೆ. ಸೊ ಇಟ್ ಈಸ್ ಈಕ್ವಲ್ ಟು 5 to the power of x ಇಂಟು ಈ 5 ಮತ್ತು 1/2 ಮಲ್ಟಿಪ್ಲೈ ಮಾಡಬಹುದು. ಯಾಕಂದ್ರೆ a to the power of m whole to the power of n. ಸೊ ಇಟ್ ಈಸ್ ನಥಿಂಗ್ ಬಟ್ a to the power of m into n. ಸೊ ಮಲ್ಟಿಪ್ಲೈ ಮಾಡಿದ್ರೆ 5/2 ಆಗ್ತದೆ. ಈ 5/2 ನ ಮತ್ತೆ x divided by x plus 3 ಜೊತೆನೂ ಮಲ್ಟಿಪ್ಲೈ ಮಾಡಬಹುದು. therefore ಟೋಟಲ್ ಆಗಿ 5 ಏನಾಗ್ತದೆ ಅಂತಂದ್ರೆ 2 to the power of 5x divided by 2 into x plus 3 ಆಗ್ತದೆ. it is equal to 50. So it is equal to 5 to the power of x into 2 to the power of, ನೋಡಿ ಪವರ್ ಅಲ್ಲಿ 5x divided by 2 into x 2x plus 2 3 6. ಇದೇ ರೀತಿ ನಾವೇನ್ ಮಾಡೋಣ ಅಂತಂದ್ರೆ ಈ 50 ನ ಎಕ್ಸ್ಪ್ರೆಸ್ ಮಾಡೋಣ. 50 ನ ಪ್ರಾಡಕ್ಟ್ ಆಫ್ ಏನು ಫ್ಯಾಕ್ಟರ್ಸ್ ಆಫ್ 5 and 2 ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗ್ತದೆ ನೋಡಿ. 2 25s ಆಮೇಲೆ 5 5s 5 1s. ಸೊ 59 ಅಂತ ಎಕ್ಸ್ಪ್ರೆಸ್ ಮಾಡಬಹುದು 2 into 5 square ಅಥವಾ 5 square into 2 ಪವರ್ 1 ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. therefore 5 square into 2 to the power of 1. ಈಗ ಕಂಪೇರ್ ಮಾಡಿ 5 to the power of x 5 square 2 to the power of 5x divided by 2x plus 6 ಅದನ್ನ 2 to the power of 1 ಜೊತೆ ಕಂಪೇರ್ ಮಾಡಿ. ಕಂಪೇರ್ ಮಾಡಿದ್ರೆ we will come to know that the value of x is equal to 2. ಇಲ್ಲಿ ಕಂಪೇರ್ ಮಾಡಿ 5x ಇಲ್ಲಿ x 2 ಓಕೆ ಆಯ್ತು. ಈಗ 5x divided by 2x plus 6 ಈಕ್ವಲ್ಸ್ ಟು ಏನಿದೆ? ಇಲ್ಲಿ 2 ನ ಪವರ್ 5x divided by 2x plus 6 ಇದೆ. ಇಲ್ಲಿ 2 ನ ಪವರ್ 1 ಇದೆ. ಸೊ 1 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. 5x equal to 2x plus 6. 2x ಈ ಕಡೆ ಬಂದ್ರೆ -2x. 5x minus 2x ಅಂದ್ರೆ 3x equal to 6. 3 1s are 3 2s are. Therefore the value of x is equal to 2. ಕೆಳಗಿನ ಯಾವುದು ಪರಿಪೂರ್ಣ ವರ್ಗ ಸಂಖ್ಯೆ ಆಗಿದೆ? ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರ್ಬೇಕಾಗಿತ್ತು ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ 3 ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ 3 ರಾಂಗ್. ಇನ್ನು ಬಿಡಿ ಸ್ಥಾನದಲ್ಲಿ 5 ಬಂದಿದೆ ಅಂತಂದ್ರೆ ಅದು ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗ್ಬೇಕಾಗಿತ್ತು ಅಂತಂದ್ರೆ ಅದು 15 ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ 25 ಬರಬೇಕು. ಬಿಡಿ ಸ್ಥಾನದಲ್ಲಿ ಯಾವಾಗ್ಲೂ 5 ಇದ್ರೆ 10ರ ಸ್ಥಾನದಲ್ಲಿ 2 ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆ ನಂಬರ್ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಆಪ್ಷನ್ 4 ಕೂಡ ರಾಂಗ್. ಇನ್ನು ಬಿಡಿ ಸ್ಥಾನದಲ್ಲಿ 1 ಬರ್ತದೆ ಅಂತಂದ್ರೆ 10ರ ಸ್ಥಾನದಲ್ಲಿ ಯಾವಾಗ್ಲೂ 0 2 4 6 8 ಈ ನಂಬರ್ಗಳೇ ಇರಬೇಕು ಹೊರತು ಬೇರೆ ನಂಬರ್ ಇದ್ರೆ ಅದು ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗಿರುತ್ತೆ. ಇದು ಏನು ಅಂತಂದ್ರೆ
ಕಂಪ್ಲೀಟ್ ಸ್ಕ್ವೇರ್ ಹೌದಾ ಅಲ್ಲ ಅಂತ ವೆರಿಫೈ ಮಾಡಕ್ಕೆ ಇರ್ತಕ್ಕಂಥ ಕೆಲವೊಂದಷ್ಟು ಅದರ ನೇಚರ್ಸ್. ಹಾಗಾಗಿ ಇಲ್ಲಿ ಟೆನ್ಸ್ 10ರ ಸ್ಥಾನದಲ್ಲಿ 5 ಬಂದಿರೋದ್ರಿಂದ ಆಪ್ಷನ್ 1 ಕೂಡ ರಾಂಗು. ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ 2. ನೆಕ್ಸ್ಟ್ ಒನ್, 3/502 ಮೈನಸ್ 3/500 ಪ್ಲಸ್ 16 ಡಿವೈಡೆಡ್ ಬೈ 3/500 ಪ್ಲಸ್ 2 ಇದರ ಬೆಲೆ ಅಂತ ಕೇಳ್ತಾರೆ. 3/502 ಮೈನಸ್ 3/500 ಪ್ಲಸ್ 16 ಡಿವೈಡೆಡ್ ಬೈ 3/500 ಪ್ಲಸ್ 2. ಮೇಲ್ಗಡೆ ಅಂಶದಲ್ಲಿ 3/500 ಕಾಮನ್ ತೆಗೆದಿ. ಕಾಮನ್ ತೆಗೆದ್ರೆ ಇಲ್ಲಿ ಎಷ್ಟು ಉಳಿತು? 3/2 ಉಳಿತು. ಯಾಕಂದ್ರೆ 3/502 ಐತೆ, 500 ಮಾತ್ರ ತೆಗೆದಿರೋದು, ಸೊ 3/2 ಉಳಿತು. ಮೈನಸ್ ಇಲ್ಲಿ 1 ಪ್ಲಸ್ 16 ಸಪರೇಟ್ ಇರ್ತದೆ, ಡಿವೈಡೆಡ್ ಬೈ 3/500 ಪ್ಲಸ್ 2 ಹಂಗೆ ಇರಲಿ. ಈಗ ಬ್ರಾಕೆಟ್ ಒಳಗಡೆ ಏನಾಯ್ತು ನೋಡ್ರಿ, 3/2 ಅಂತಂದ್ರೆ ಇದು 9 ಮೈನಸ್ 1 ಅಂದ್ರೆ 8. ಸೊ ಇಲ್ಲಿ ಎಷ್ಟಾಯ್ತು? 3/500 ಇಂಟು 8 ಪ್ಲಸ್ 16 ಡಿವೈಡೆಡ್ ಬೈ 3/500 ಪ್ಲಸ್ 2. ಈಗ ಅಂಶದಿಂದ 8ನ ಕಾಮನ್ ತೆಗೆದುಬಿಡ್ರಿ. 8 ಹೊರಗಡೆ ಬಂದ್ರೆ ಇಲ್ಲಿ ಫಸ್ಟ್ ಏನು ಉಳಿತು? 3/500 ಉಳಿತು, ಪ್ಲಸ್ 8 2 16, ಹಾಗಾಗಿ ಇಲ್ಲಿ 2 ಉಳಿತು. ಕೆಳಗಡೆ 3/500 ಪ್ಲಸ್ 2. ಈಗ 3/500 ಪ್ಲಸ್ 2, 3/500 ಪ್ಲಸ್ 2 ಕ್ಯಾನ್ಸಲ್ ಆದ್ರೆ ಆನ್ಸರ್ ಎಷ್ಟು ಅಂತಂದ್ರೆ 8. therefore ಆಪ್ಷನ್ 1 ಕರೆಕ್ಟ್. ಒಂದು ವೇಳೆ 1957 ಮೈನಸ್ A9 ಉತ್ತರ ಎಷ್ಟು? 18B8. ಇದು ಕಳಿಯ ಲೆಕ್ಕ ಇದೆ. ಆಕ್ಚುಲಿ ಈ ರೀತಿ ಇದೆ, 1957 ಮೈನಸ್ ಇದು 00A9 ಕಳೆದಾಗ ಇಲ್ಲಿ 8 ಬರಬೇಕು, ಇಲ್ಲಿ B ಬರಬೇಕು, ಇಲ್ಲಿ 8 ಬರಬೇಕು, ಇಲ್ಲಿ 1 ಬರಬೇಕು. ಸೊ ಈ ರೀತಿ ಇದೆ ಲೆಕ್ಕ. ಇಲ್ಲಿ ನನಗೇನ್ ಬೇಕು ಅಂತಂದ್ರೆ ಎ ಮತ್ತು ಬಿ ಗಳ ಮೊತ್ತ ಬೇಕು, ಅಂದ್ರೆ A ಪ್ಲಸ್ ಬಿ. ಸೊ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ A ಪ್ಲಸ್ ಬಿ ನನಗೆ ಬೇಕಾಗಿರೋದು. ಈಗ ಇದು 9, 7ರಲ್ಲಿ 9 ಹೋಗಲ್ಲ, ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ದಶಕ ತಗೊಳ್ತೀವಿ, ಇದನ್ನ 4 ಮಾಡಿ ಇದನ್ನ 17 ಮಾಡ್ಕೊಳ್ತೀವಿ. 17ರಲ್ಲಿ 9 ಹೋದ್ರೆ 8, ಹಾಗಾದ್ರೆ ಇಲ್ಲಿ ಏನಾಗ್ಬೇಕಿದು 4. 4ರಲ್ಲಿ ಎ ಹೋದ್ರೆ ಬಿ ಬರ್ಬೇಕು ಆನ್ಸರ್. ಹಾಗಾದ್ರೆ ಇದು ಎ ಅನ್ನೋದು ಯಾವ್ಯಾವ ವ್ಯಾಲ್ಯೂ ತಗೊಂಡು ಇರಬಹುದು, ಬಿ ಅನ್ನೋದು ಯಾವ್ಯಾವ ವ್ಯಾಲ್ಯೂ ಇರಬಹುದು ಗೊತ್ತಿಲ್ಲ ನಮಗೆ. ಬಟ್ ಇಲ್ಲಿಗೆ ಬಂದ್ರೆ 9 ಮೈನಸ್ 0 8 ಬಂದಿದೆ, ಹಂಗಾದ್ರೆ ಇಲ್ಲಿ 9 ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 9 ಮೈನಸ್ 0 ಮಾಡಿದ್ರೆ 9 ಬರಬೇಕು. ಹಂಗಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿಂದ ಇಲ್ಲಿ ದಶಕ ತಗೊಂಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಇದು 8 ಆಗ್ಬೇಕು, ಇದು 14 ಆಗ್ಬೇಕು. ಸೊ 14ರಲ್ಲಿ ಎ ಕಳೆದ್ರೆ ಉತ್ತರ ಎಷ್ಟು ಬರಬೇಕು? ಬಿ ಬರಬೇಕು ಅಂತ ಅರ್ಥ. ಸೊ 14ರಲ್ಲಿ ಎ ಕಳೆದ್ರೆ ಉತ್ತರ ಎಷ್ಟು ಬರಬೇಕು? ಬಿ. ಹಾಗಾದ್ರೆ ಮೈನಸ್ಸಿನ ಈ ಕಡೆ ತಗೊಂಡ್ರೆ 14 ಈಕ್ವಲ್ ಟು ಎ ಪ್ಲಸ್ ಬಿ ಆಯ್ತು. ಎ ಈ ಕಡೆ ಬಂದ್ರೆ ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಬಿ ಪ್ಲಸ್ ಎ ಆಗ್ತದೆ. ಹಾಗಾಗಿ ಎ ಪ್ಲಸ್ ಬಿ ಈಕ್ವಲ್ ಟು 14. ನನಗೆ ಬೇಕಾಗಿರೋದೇನು? ಎ ಪ್ಲಸ್ ಬಿ. ಹಾಗಾದ್ರೆ ಎ ಪ್ಲಸ್ ಬಿ ಅಂದ್ರೆ ಎಷ್ಟು? 14. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್, 4/96 6ರಿಂದ ಭಾಗಿಸಿದಾಗ ದೊರೆಯುವ ಶೇಷ. ಒಂದು ಪ್ಯಾಟರ್ನ್ ಏನಾದರೂ ಸಿಗುತ್ತಾ ನೋಡ. 4/1 ಅಂದ್ರೆ ಎಷ್ಟು? 4. ಸೊ 6ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬಂತು ಅಂದ್ರೆ 4 ಬರ್ತದೆ. 4/2 ಅಂತಂದ್ರೆ 4 16. 6ರಿಂದ ಭಾಗಿಸಿದಾಗ 6 12 ಆಗ್ತದ. ಸೊ 16ರಲ್ಲಿ 12 ತೆಗೆದ್ರೆ ಶೇಷ 4 ಉಳಿತು. ಇನ್ನು 4/3 4 16, 16 64. ಸೊ ಇದನ್ನ 6ರಿಂದ ಭಾಗಿಸಿದಾಗ 6 60, ಶೇಷ ಎಷ್ಟು ಉಳಿತು? 4 ಉಳಿತು. 4/4 ತಗೊಂಡ್ರೆ 64 4 16 6 ದಶಕ 1 4 6 24 1 25 256. ಇದನ್ನ 6ರಿಂದ ಭಾಗಿಸಿದಾಗ 6 4 24, ಇಲ್ಲಿ 1 ಉಳಿತು, 16 ಆಯ್ತು. 6 12 ಮತ್ 4 ಉಳಿತು. ಸೊ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. 4ರ ಯಾವುದೇ ಘಾತಕ್ಕೆ ನೀವು ಏರಿಸಿದ್ರು ಕೂಡ ಶೇಷ ಎಷ್ಟು ಉಳಿತಾ ಇದೆ ಅಂತಂದ್ರೆ 4 4 4 ಉಳಿತದೆ. ಯಾವಾಗ? 6ರಿಂದ ಭಾಗಿಸಿದಾಗ. ಹಾಗಾಗಿ ಉತ್ತರ 2 ಕರೆಕ್ಟ್. ನೆಕ್ಸ್ಟ್ ನೋಡಿ, ಒಂದು ಸಂಖ್ಯೆಯ ವರ್ಗದಿಂದ 73ರ ವರ್ಗವನ್ನು ಕಳೆದಾಗ 5280 ದೊರೆಯುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಹೇಳ್ತಾ ಇರೋದು ಇದು ಒಂದು ಸಂಖ್ಯೆ, ಅದರ ವರ್ಗದಿಂದ ಯಾವ್ದನ್ನ ಕಳೀತಾ ಇರೋದು? 73 ಸ್ಕ್ವೇರ್ನ ಕಳೀತಾ ಇದೆ ನೋಡ್ರಿ. ಸೊ
ಸೊ ಉತ್ತರ ಎಷ್ಟು ಬರಬೇಕು? 5280 ಬರಬೇಕು ಅಂತ ಕೇಳ್ತಾರೆ. ಈಗ ನೋಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 5280 ಮೈನಸ್ 73 ಈ ಕಡೆ ಬಂದ್ರೆ ಪ್ಲಸ್ 73 ಸ್ಕ್ವೇರ್ ಆಗ್ತದ. 73 ಸ್ಕ್ವೇರ್ ಅನ್ನ ಕಂಡುಹಿಡ್ಕೊಂಡ್ಬಿಡ್ತೀನಿ ಇಲ್ಲೇನೆ. 3 ವರ್ಗ 9 ಹೇಳಿದ್ನಲ್ಲ, ಈ ಎರಡು ನಂಬರ್ಗಳ ಸ್ಕ್ವೇರ್ ಅನ್ನ ಹೆಂಗ್ ಫೈಂಡ್ ಮಾಡೋದು ಅಂತ ನಾನು ಆಲ್ರೆಡಿ ಯಾವುದೋ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. 3 ಸ್ಕ್ವೇರ್ ಮಾಡಿದ್ರೆ 9, 7 3 21, 21 2 42ಕ್ಕೆ 2 ದಶಕ 4, 7 7 49, 49ನ ಆಡ್ ಮಾಡಿದ್ರೆ 53. ಸೊ ಇದೆಷ್ಟು ಬಂತು? 5329 ಬಂತು. ಆಡ್ ಮಾಡ್ಕೊಳ್ರಿ. ಇದು 9, 8 2 10ಕ್ಕೆ 0 ದಶಕ 1, 3 4 5 6, 5 5 10, 9 8 2 10 0 ದಶಕ 1, ಎಸ್ 10609. ಇದೇನಿದು? ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಎಕ್ಸ್ ಅಂದ್ರೆ ವರ್ಗಮೂಲ, 10609ರ ವರ್ಗಮೂಲ. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ ಅಂತಂದ್ರೆ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಒಂದು 7 ಇರಬೇಕು, ಇಲ್ಲ 3 ಇರಬೇಕು. ಯಾಕಂದ್ರೆ 7 7 49, 3 3 9, ಅಥವಾ 7 ಇರಬೇಕು ಅಥವಾ 9 ಇರಬೇಕು. ಅಂದ್ರೆ ಆಪ್ಷನ್ 1 ಆಗಿರ್ಬೇಕು ಕರೆಕ್ಟ್, ಇಲ್ಲ ಆಪ್ಷನ್ 2 ಕರೆಕ್ಟ್ ಆಗಿರ್ಬೇಕು. ಇಲ್ಲಿ 9 ಇದೆ, 9 9 ಅಂದ್ರೆ 81, ಬಿಡಿ ಸ್ಥಾನದಲ್ಲಿ 1 ಇರ್ತದೆ. ಸೊ ಇದು ರಾಂಗ್. ಬಿಡಿ ಸ್ಥಾನದಲ್ಲಿ 1 ಇದೆ ಅಂದ್ರೆ ಅದರ ವರ್ಗದಲ್ಲಿ 1 ಇರ್ತದೆ, ಇದು ಕೂಡ ರಾಂಗ್. ಸೊ ಇವೆರಡರಲ್ಲಿ ಯಾವುದೋ ಒಂದು ಟ್ರೈ ಮಾಡೋಣ ವರ್ಗಮೂಲ ಕಂಡುಹಿಡಿಯಕ್ಕೆ. ಸೊ ಇವೆರಡು ಇದೊಂದು ವರ್ಗಮೂಲ ಕಂಡುಹಿಡಿಯುವಂಥದ್ದು ಕೂಡ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡಿ. ಸೊ ಇಲ್ಲಿ 1 ಮಾತ್ರ ಇರೋದು, ಹಾಗಾಗಿ 1 1 1 0. ಸೊ ಇಲ್ಲಿ ಆನ್ಸರ್ ಅಲ್ಲಿ 1 ಅನ್ನೋ ಒಂದು ಅಂಕಿ ಇದ್ದೇ ಇರ್ತದೆ. ಹಾಗಾಗಿ ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ರಾಂಗ್. ಕಂಪ್ಲೀಟ್ ಮಾಡೋಣ ನಾವು. ಜಸ್ಟ್ ಒಂದು ಸ್ಟೆಪ್ ಅಲ್ಲಿ ನಮಗೆ ಆನ್ಸರ್ ಸಿಕ್ಬಿಡ್ತು, ಹಾಗಾಗಿ ಹಾಕ್ಬಿಟ್ಟೆ ನಾನು. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡೋದನ್ನ ಇಲ್ಲಿ ಆಡ್ ಮಾಡ್ಬೇಕಂತ ಹೇಳಿದೀನಿ. 1 + 1 2. ಈಗ 0 6ನ ಕೆಳಗಡೆ ತಗೊಳ್ರಿ. ಈಗ ಇಲ್ಲಿ ಒಂದು ಅಂಕಿ ಬರಿಬೇಕು, ಇಲ್ಲಿ ಒಂದು ಅಂಕಿ ಬರಿಬೇಕು. ಈ ಎರಡನ್ನು ಸೇರಿ ಈ ಅಂಕಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 6 ಬರಬೇಕು. ಈಗ 1 ತಗೊಂಡ್ರೆ ನಾವು 21 1 21 ಜಾಸ್ತಿ ಆಗ್ತದೆ, ಹಾಗಾಗಿ 1 ತಗೊಳಕ್ ಬರಲ್ಲ, 0 ಅಂತ ತಗೋಬೇಕು. 20 0 0. ಸೊ 6 ಉಳಿತು. ಈಗ 2 ನಂಬರ್ನ ಕೆಳಗಡೆ ತಗೋಬೇಕು, 6 9. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದನ್ನ ಈಗ ಆಡ್ ಮಾಡಬೇಕು, ಇಲ್ಲಿ 20. ಈಗ ಮತ್ತೆ ಇಲ್ಲಿ ಒಂದು ಅಂಕಿ ತಗೋಬೇಕು, ಇಲ್ಲೊಂದು ಅಂಕಿ ತಗೋಬೇಕು. ಈ 3 ಅಂಕಿ ಜೊತೆಗೆ ಈ ಅಂಕಿನ ಗುಣಿಸಿದ್ರೆ 609 ಬರಬೇಕು. ಸೊ ಅದು ಯಾವಾಗ ಸಾಧ್ಯ ಅಂದ್ರೆ ಇಲ್ಲಿ 3 ಇಲ್ಲಿ 3 ತಗೊಂಡಾಗ ಮಾತ್ರ ಸಾಧ್ಯ. ನೋಡಿ 3 3 9, 3 0 0, 3 7 6. ಸೊ ಆನ್ಸರ್ 0 ಬಂತು. ಸೊ ಇಲ್ಲಿ ವರ್ಗಮೂಲ ಎಷ್ಟು ಬಂತು? 103. ನೋಡಿ 103 ಬಂತು. ಸೊ ಆನ್ಸರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್.